ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಗೋಬಿ ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಗೋಬಿ ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಪರೋಟ ಮಾಡೋಕೆ ಫಸ್ಟ್ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣಂತ. ನಾ ಇಲ್ಲೇ 2 ಬಟ್ಟಲದಷ್ಟು ಗೋಧಿ ಹಿಟ್ಟಿಗೆ 1 ಚಮಚದಷ್ಟು ಅಜ್ವಾಯಿನ ಮತ್ತು 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫಸ್ಟು ಹಿಟ್ಟನ್ನು ಡ್ರೈ ಮಿಕ್ಸ್ ಮಾಡ್ಕೋತೀನಂತ. ಆಮೇಲೆ ಇದಕ್ಕೆ ಸ್ವಲ್ಪನ ನೀರು ಸೇರಿಸ್ಕೋತ ಸಾಫ್ಟ್ ಆದಂಥ ಒಂದು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಮಾಡಬೇಡ್ರಿ, ಒಂದು ಸ್ವಲ್ಪ ಮೆತ್ತಗಿರಲಿ. ಸೊ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟು ಚಲೋತ್ನಂಗೆ ನಾದಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಅರ್ಧ ತಾಸು ಹಿಟ್ಟನ್ನು ನೆನೆಸ್ಕೊಳ್ಳೋಣ ಅಂತ. ಒಂದು ಸೈಡ ಹಿಟ್ಟನ್ನು ನೆನೆಸಾಕಿಟ್ಟೇನಿ, ಇನ್ನೊಂದು ಸೈಡ ಒಂದು ಡಬ್ರಿ ಒಳಗೆ ನೀರನ್ನ ಕಾಯಿಸ್ಕೊಳಕಿಟ್ಟೇನಿ. ಅದು ಕುದಿ ಬಂದಮೇಲೆ ಅದಕ್ಕೆ 2 ಚಮಚದಷ್ಟು ಉಪ್ಪು ಹಾಕೀನಿ. ಆಮೇಲೆ 1 ಚಮಚದಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡೀನಿ. ನೆಕ್ಸ್ಟ್ ಒಂದು ಫುಲ್ ಫ್ಲವರ್ನ ಗೋಬಿನ ಬಿಡಿಸಿ ಹೆಚ್ಚಿಟ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡು ಚಲೋತ್ನಿಂಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಸಿ ನೋಡೋರೊಳಗೆ ಬಿಟ್ಟು ಆಮೇಲೆ ನೀರನ್ನ ಸ್ಟ್ರೈನ್ ಮಾಡಿಕೊಂಡು ಇದನ್ನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೋತೇನಂತೆ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿ ಒಂದು 4ರಿಂದ 5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಚಲೋತ್ನಂಗೆ ಕಾಸ್ಕೊಂಡ್ಮೇಲೆ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಫುಲ್ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗೋ ಮಟ್ಟ ಫ್ರೈ ಮಾಡ್ಕೊಳ್ಳೋನು. ಆಮೇಲೆ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆ ಒಳಗೆ ಚಲೋ ಫ್ರೈ ಮಾಡ್ಕೊಳ್ಳೋನು. ನೆಕ್ಸ್ಟ್ ನಾ ಮೊದಲನೇ ಹೇಳ್ದಂಗೆ ಗೋಬಿನ ಬಿಸಿ ನೀರಿಂದ ತೆಗೆದು ಫುಲ್ ಸಣ್ಣದಾಗಿ ಚಾಪ್ ಮಾಡ್ಕೊಂಡೀನಿ. ಅದನ್ನು ಉಳ್ಳಾಗಡ್ಡಿ ಜೊತೆ ಹಾಕ್ಕೊಂಡು ಎಣ್ಣೆ ಒಳಗೆ ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ಎಣ್ಣೆನಾಗನ ಫ್ರೈ ಮಾಡ್ಕೊತೀನಿ. ಆಮೇಲೆ ಅದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಫಸ್ಟ್ ಒಂದು 3 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೋತೀನಿ. ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕ್ಕೋತೀನಿ. ಒಂದು ಅರ್ಧ ಚಮಚದಷ್ಟು ನಾನು ಹವೀಸ್ ಪೌಡರನ್ನು ಹಾಕ್ಕೋತೀನಿ. ಅರ್ಧ ಚಮಚದಷ್ಟು ಜೀರಿಗೆ ಪೌಡರನ್ನು ಹಾಕ್ಕೋತೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೋತೀನಿ. ನೀವು ಬೇಕಿದ್ರೆ ಸಾಂಬಾರು ಪುಡಿ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲಾನು ಹಾಕ್ಕೋಬೋದು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಅಂತ. ಆಮೇಲೆ ಅಷ್ಟು ಮಸಾಲೆನೂ ಗೋಬಿ ಜೊತೆ ಮಿಕ್ಸ್ ಆಗುವಂಗೆ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 6 ನಿಮಿಷ ಎಣ್ಣೆ ಒಳಗೆ ಚಲೋತ್ನಂಗೆ ಬೇಯಿಸ್ಕೊಂಡ್ರಿ ಅಂದ್ರೆ ಆಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿ ಹಾಕ್ಕೊಂಡು ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿ ಅದು ಫುಲ್ ತಣ್ಣಗಾಗೋ ಮಟ್ಟ ಬಿಡೋಣಂತ. ಸೊ ಈಗ ಸ್ಟಫಿಂಗ ರೆಡಿ ಆಗೈತಿ. ಇದು ತಣ್ಣಗಾಗೋ ಮಟ್ಟ ಅಂದ್ರೆ ನಾವು ಹಿಟ್ಟು ನಾದಿ ಏನು ಇಟ್ಕೊಂಡಿದ್ವಲ್ಲ ಅದು ಚಲೋತ್ನಂಗೆ ನೆನೆದಿರ್ತೈತಿ. ಬರ್ರಿ ಅದ್ರದ್ದು ಉಳ್ಳಿ ಕಟ್ ಮಾಡ್ಕೊಳ್ಳೋಣಂತ. ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಒಂದು ಸಲ ಚಲೋತ್ನಂಗೆ ನಾದ್ಕೊಂಡು ಆಮೇಲೆ ಉಳ್ಳಿನ ಕಟ್ ಮಾಡ್ಕೊಳ್ಳೋನು. ನಾರ್ಮಲ್ ಚಪಾತಿಗಿಂತ ಸ್ವಲ್ಪ ದೊಡ್ಡದಾದಂಥ ಉಳ್ಳಿ ಕಟ್ ಮಾಡ್ಕೊಳ್ಳೋನು. ಅದಕ್ಕೆ ಒಂದು ಸ್ವಲ್ಪ ಡ್ರೈ ಚಪಾತಿ ಹಿಟ್ಟು ಹಚ್ಕೊಂಡು ಚಪಾತಿಗಿಂತ ಸ್ವಲ್ಪ ಸಣ್ಣದಾದಂಥ ಚಪಾತಿನ ಲಟ್ಟಿಸ್ಕೊಳ್ಳೋನು. ಸ್ವಲ್ಪ ದಪ್ಪಾಗೇನ ಲಟ್ಸೋನಂತ. ಸೊ ನೋಡ್ರಿ, ನಾನು ಈ ಥರ ಲಟ್ಟಿಸ್ಕೊಂಡೀನಿ. ನೆಕ್ಸ್ಟ್ ಇದ್ರೊಳಗೆ ರೆಡಿ ಮಾಡಿ ಇಟ್ಕೊಂಡಂಥ ಸ್ಟಫಿಂಗ್ನ ಹಾಕ್ಕೊಳ್ಳೋಣಂತ. ಇದಾದಮೇಲೆ ಸ್ಟಫಿಂಗ್ ಒಂಚೂರು ಹೊರಗೆ ಬರಲಾರ್ದಂಗೆ ಅದನ್ನು ಎಲ್ಲ ಕಡೆಯಿಂದನೂ ಪ್ಯಾಕ್ ಮಾಡೋನು, ಸೀಲ್ ಮಾಡೋನು. ನೆಕ್ಸ್ಟ್ ಅದರದ ಒಂದು ಉಳ್ಳಿನ ರೆಡಿ ಮಾಡ್ಕೊಳ್ಳೋನು. ಈ ಥರ ರೆಡಿ ಮಾಡಿಕೊಂಡು ಇದಕ್ಕೂ ಕೂಡ ಡ್ರೈ ಹಿಟ್ಟು ಹಚ್ಕೊಂಡು ಸ್ವಲ್ಪ ದಪ್ಪದಾಗಿ ಈಗ ನಾವು ಪರೋಟಾನ ಲಟ್ಟಿಸ್ಕೊಳ್ಳೋಣಂತೆ. ಈಸಿಯಾಗಿ ಟೇಸ್ಟಿ ಅಂದ್ರೆ ಭಾರಿ ಮಸ್ತ್ ಟೇಸ್ಟಿಯಾಗಿ ಪರೋಟ ಬರ್ತಾವೆ ನೋಡ್ರಿ. ಸೊ ಡ್ರೈ ಹಿಟ್ಟು ಹಚ್ಕೊಂಡು ದಪ್ಪದಾದಂಥ ಪರೋಟಾನ ಲಟ್ಟಿಸ್ಕೊಳ್ಳೋಣಂತ. ಮೊಸರು ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ಪರೋಟ ಲಟ್ಸಿ ರೆಡಿ ಐತಿ. ಬರ್ರಿ ಈಗ ಇದನ್ನು ಬೇಯಿಸ್ಕೊಳ್ಳೋಣಂತ. ತವಿ ಕಾದೈತಿ. ಕೆಳಗೆ ಎಣ್ಣೆ ಹಚ್ಚೋದು ಬೇಡ. ಫಸ್ಟ್ ಪರೋಟಾನ ಹಾಕ್ಕೊಂಡು ಒಂದು ಸೈಡ್ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಎಣ್ಣೆ ತುಪ್ಪ ಹಚ್ಚಿ ಬೇಯಿಸೋಣಂತ. ಬೆನ್ನಿನೂ ಹಚ್ಚಿ ಬೇಯಿಸ್ರಿ, ಭಾರಿ ಮಸ್ತ್ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬರ್ತೈತಿ ನೋಡ್ರಿ ಪರೋಟ. ಸೊ ಒಂದು ಸೈಡ ಬೆಂದ ಮೇಲೆ ಟರ್ನ್ ಮಾಡಿ ಹಾಕ್ಕೊಳ್ಳೋಣಂತ. ಆಮೇಲೆ 2 ಸೈಡು ಚಲೋದ್ನಂಗೆ ಪರೋಟ ಬೇಯಿಸಿದ್ವಿ ಅಂತಂದ್ರೆ ಬಿಸಿ ಬಿಸಿಯಾದಂಥ ಗೋಬಿ ಪರೋಟ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಬರ್ರಿ ಇದನ್ನು ಒಂದು ಸೈಡಿಂದ ಇನ್ನೊಂದು ಸೈಡ್ ಹೊಳಸಿ ಹಾಕ್ಕೊಂಡು 2 ಸೈಡು ಚಲೋತ್ನಂಗೆ ಬೇಯಿಸ್ಕೊಳ್ಳೋಣಂತ. ಈ ಸೈಡ ನಾನು ಒಂದು ಸ್ವಲ್ಪ ಮೆಲ್ಟೆಡ್ ತುಪ್ಪ ಹಚ್ಕೊಂಡಾತೀನಿ. ಆ ಸೈಡೂ ಹೊಳಸಿ ಹಾಕ್ಕೊಂಡು ಮೆಲ್ಟೆಡ್ ತುಪ್ಪನ ಹಚ್ಕೊಂಡು ನಾನು 2 ಸೈಡು ಚಲೋತ್ನಂಗೆ ಬೇಯಿಸ್ಕೊಂಡು ನಿಮ್ಗೆ ಸಿಗ್ತೇನಂತ.
ಸೊ ನೋಡ್ರಿ ಪರೋಟ ಎರಡು ಸೈಡು ಚಲೋತ್ನಂಗ ಬೆಂದ ರೆಡಿ ಆಗೈತಿ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಬಿಸಿ ತುಪ್ಪ ಆರ್ ಬೆಣ್ಣೆ ಇಲ್ಲ ಮೊಸರು ಜೊತೆ ಸರ್ವ್ ಮಾಡೋಣಂತ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ನೋಡ್ರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಬಿಸಿ ಬಿಸಿಯಾದಂಥ ಗೋಬಿ ಪರೋಟ ರೆಡಿ ಆಗ್ಯಾವು. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.